ಯಾರಾದರೂ ನಿಮ್ಮ ಮುಂದೆ ಅಹಂಕಾರವನ್ನು ತೋರಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಈ ವಿಡಿಯೋ ಫಾರ್ವರ್ಡ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು ಮಹಾಭಾರತದ ಒಂದು ಸನ್ನಿವೇಶ. ಅರ್ಜುನನಿಗೆ ನಾನೇ ಶ್ರೇಷ್ಠ ಧನುರ್ಧಾರಿ ಅನ್ನೋ ಒಂದು ಅಹಂಕಾರ ತಲೆಗೆ ಬರ್ತಾ ಇರುತ್ತೆ. ಅಷ್ಟೊತ್ತಿಗಾಗಲೇ ಕೃಷ್ಣ ಇವನಿಗೊಂದು ಒಳ್ಳೆ ಪಾಠವನ್ನು ಕಲಿಸ್ಬೇಕಲ್ಲ ಅಂತ ಹೇಳಿ ಅರ್ಜುನ ಮತ್ತೆ ಕರ್ಣನ ಮಧ್ಯೆ ಯುದ್ಧ ನಡೀತಾ ಇರಬೇಕಾದ್ರೆ ಕರ್ಣನನ್ನ ಹೊಗಳೋಕೆ ಶುರು ಮಾಡ್ಬಿಡ್ತಾನೆ. ಅರ್ಜುನ ಬಿಡೋ ಪ್ರತಿ ಬಾಣಕ್ಕೂ ಕರ್ಣನ ರಥ 20 ಅಡಿಯಷ್ಟು ಹಿಂದೆ ಹೋಗಿ ನಿಲ್ತಾ ಇರುತ್ತೆ. ಆದ್ರೆ ಕರ್ಣ ಬಿಡುವ ಪ್ರತಿ ಬಾಣಕ್ಕೂ ಕೂಡ ಅರ್ಜುನನ ರಥ ಒಂದು 3 ಇಂಚಿನಷ್ಟು ಮಾತ್ರ ಅಳ್ಳಾಡ್ತಾ ಇರುತ್ತೆ. ಆದರೂ ಕೂಡ ಕರ್ಣ ಬಿಡುವ ಪ್ರತಿ ಬಾಣಕ್ಕೂ ಶ್ರೀಕೃಷ್ಣ ಅಬ್ಬಬ್ಬ ಎಂತಹ ಒಬ್ಬ ಶ್ರೇಷ್ಠ ಧನುರ್ಧಾರಿ, ಎಂತಹ ಒಬ್ಬ ಪರಾಕ್ರಮಿ, ಎಂತಹ ಒಂದು ಶಕ್ತಿಶಾಲಿ ಬಾಣ ಇದು ಅಂತ ಅವನನ್ನು ಹೊಗಳೋಕೆ ಶುರು ಮಾಡ್ಬಿಡ್ತಾನೆ. ಸ್ವಲ್ಪ ವಿಚಲಿತನಾದಂಥ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನೆ, ನಾನು ಬಿಡೋ ಪ್ರತಿ ಬಾಣಕ್ಕೂ ಅವನ ರಥ 20 ಅಡಿಯಷ್ಟು ಹಿಂದೆ ಹೋಗುತ್ತೆ, ಅವನು ಬಿಡೋ ಪ್ರತಿ ಬಾಣಕ್ಕೂ ನನ್ನ ರಥ ಒಂದು 3 ಇಂಚಿನಷ್ಟು ಮಾತ್ರ ಅಳ್ಳಾಡುತ್ತೆ, ಆದರೂ ಕೂಡ ಕೃಷ್ಣ ನೀನು ಅವನನ್ನೇ ಹೊಗಳ್ತಾ ಇದೆಯಲ್ಲ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಯಾರ ರಥದ ಸಾರಥಿ ಸ್ವಯಂ ಶ್ರೀಕೃಷ್ಣನಿದ್ದಾನೋ, ಯಾರ ರಥದ ಧ್ವಜದ ಮೇಲೆ ಶ್ರೀ ಆಂಜನೇಯನಿದ್ದಾನೋ ಅಂತಹ ಒಂದು ರಥ 3 ಇಂಚಿನಷ್ಟು ಅಳ್ಳಾಡ್ತಾ ಇದೆ ಅಂತಂದರೆ ಅವನ ಶಕ್ತಿ ಎಂಥದ್ದಿರಬೇಕು ಅರ್ಜುನ, ನೀನೇ ಯೋಚನೆ ಮಾಡು. ಅದೇ ರೀತಿ ನಾವೇನಾದರೂ ಇಲ್ಲದೆ ಹೋಗಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಅದ್ರ ಬಗ್ಗೆನೂ ಕೂಡ ನೀನು ಯೋಚನೆ ಮಾಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ಅರ್ಜುನನ ಅಹಂಕಾರ ಮಣ್ಣಾಗಿ ಹೋಗಿರುತ್ತೆ. ಇಲ್ಲಿ ನಾನು ಹೇಳಬೇಕು ಅಂತಿರೋದು ಇಷ್ಟೇ, ಆ ದೇವರಿಗೆ ಇಲ್ಲದೆ ಇರುವಂಥ ಅಹಂಕಾರ ನನಗೆ ನಿಮಗೆ ಯಾಕೆ? ಈ ವಿಡಿಯೋವನ್ನು ಯಾರಿಗೆ ತಲುಪಿಸ್ಬೇಕು ಅನ್ನೋದು ನಿಮಗಂತೂ ಚೆನ್ನಾಗಿ ಗೊತ್ತಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.